ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ವೃಷಭ ರಾಶಿಯವರ ಮೇ ತಿಂಗಳ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ವೃಷಭ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ 3 ಆಫ್ ಸಾರ್ಡ್ಸ್ ಕಾರ್ಡ್ ಬಂದಿದೆ. ಇಟ್ಸ್ ಮಿಸ್ ಆಪರ್ಚುನಿಟಿ ಕಾರ್ಡ್ ಅಂತ ಹೇಳ್ತೀನಿ. ಕೆಲವರಿಗೆ ನೀವು ಇಷ್ಟಪಡೋ ವ್ಯಕ್ತಿದು ಮದುವೆ ಫಿಕ್ಸ್ ಆಗಿದೆ ಅಥವಾ ಮದುವೆ ಆಗೋಗಿದೆ. ಇಟ್ಸ್ ಸಮಥಿಂಗ್ ಯು ಆರ್ ಮಿಸ್ಸಿಂಗ್ ಆಪರ್ಚುನಿಟೀಸ್ ಆಲ್ರೆಡಿ, ಕೆಲವ್ರಿಗೆ ಮಾತ್ರ. ಸೊ ನಾನು ಆಲ್ರೆಡಿ ಮುಂಚಿನ ರೀಡಿಂಗಲ್ಲೂ ಹೇಳಿದ್ದೀನಿ, ಗುರು 2ನೇ ಮನೆಯಲ್ಲಿದ್ದಾನೆ. ಸೊ ತುಂಬ ರೇಯರ್ ವಿಷಯ. ಜುಪಿಟರ್ ಇನ್ 2nd ಹೌಸ್ ಅಂದಾಗ ಮತ್ತೆ ಈ ಮನೆಗೆ ಬರಬೇಕಂದ್ರೆ ಅವನು 12 ವರ್ಷ ಬೇಕಾಗುತ್ತೆ. ಸೊ ನೀವು ಲೈಫಲ್ಲಿ ಏನಾದರೂ ಮಾಡಬೇಕು, ಸಾಧನೆ, ಸಮಥಿಂಗ್ ಯು ವಾಂಟ್ ಟು ಡೂ ಅಂದರೆ ಖಂಡಿತವಾಗ್ಲೂ ಈ ವರ್ಷನೇ ಮಾಡಿ ಅಂತ ಹೇಳ್ತೀನಿ. ಗುರು ಎಲ್ಲಿವರೆಗೂ 2nd ಹೌಸಲ್ಲಿ ಇರ್ತಾನೆ ಅಲ್ಲಿವರೆಗೂ ಅಂತ ಹೇಳ್ತೀನಿ. ಸೆಕೆಂಡ್ ಕಾರ್ಡ್ ನನಗೆ ಪೇಜ್ ಆಫ್ ಸಾರ್ಡ್ಸ್ ಬಂದಿದೆ. ಥರ್ಡ್ ನನಗೆ ಮೆಜಿಷಿಯನ್ ಕಾರ್ಡ್ ಬಂದಿದೆ. ವೀನಸ್ ಇನ್ 1st ಹೌಸ್ ಅಂತ ಹೇಳ್ತೀನಿ. ಯು ಕ್ಯಾನ್ ಮ್ಯಾನಿಫೆಸ್ಟ್ ಎನಿಥಿಂಗ್. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಥಿಂಕ್ ಪಾಸಿಟಿವ್. ನಿಮ್ಗೇನು ಬೇಕು ಅದು ಆಲ್ರೆಡಿ ನಿಮ್ಮ ಹತ್ರ ಇದೆ. ಆಲ್ರೆಡಿ ಅದನ್ನು ಅನುಭವಿಸ್ತಾ ಇದ್ದೀರಾ. ನಿಮ್ಮ ಹತ್ರ ನಿಮಗೆ ಕಾರ್ ಬೇಕಾಗಿದೆ, ರೆಡ್ ಕಲರ್ ಕಾರ್. ಸೊ ನನ್ನ ಹತ್ರ ರೆಡ್ ಕಲರ್ ಕಾರ್ ಇದೆ. ಡೈಲಿ ಅದನ್ನು ನಾನು ಕ್ಲೀನ್ ಮಾಡ್ತೀನಿ, ವಾಶ್ ಮಾಡ್ತೀನಿ. ಸೊ ಅದರೊಳಗೆ ಕುಂತ್ಕೊಂಡು ನಾನು ಆಫೀಸ್ಗೆ ಹೋಗ್ತೀನಿ, ಟ್ರಿಪ್ ಹೋಗ್ತೀನಿ. ಈ ಥರ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಬೇಕು. ನಾನು ಅದನ್ನು ಹೇಳ್ಕೊಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ನಿಮ್ಮ ಲೈಫಲ್ಲಿ ಯಾವುದಾದ್ರೂ ವ್ಯಕ್ತಿ ಬೇಕಾಗಿದ್ದರೂ ಕೂಡ ಅದೇ ಥರ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಲವ್ ಈಸ್ ಕಮ್ಮಿಂಗ್ ಇನ್ ಯುವರ್ ವೇ ಅಂತ ಹೇಳ್ತೀನಿ. ಫೋರ್ತ್ ಕಾರ್ಡ್, ಸೊ 5 ಆಫ್ ಸಾರ್ಡ್ಸ್ ಕಾರ್ಡ್ ಬಂದಿದೆ. ರೀಸೆಂಟಾಗಿ ಮ್ಯಾನಿಫೆಸ್ಟೇಷನ್ ಈಸ್ ಕೀ ಅಂತ ಹೇಳ್ತೀನಿ. ನೆಗೆಟಿವ್ ಥಿಂಕಿಂಗಿಂದ ಒಂದು ಮಿಸ್ ಆಪರ್ಚುನಿಟೀಸ್ ಆಗಿದೆ. ಆ್ಯಕ್ಷನ್ ಮಾಡಿಲ್ಲ, ನೀವು ಆ್ಯಕ್ಷನ್ ತೊಗೊಂಡಿಲ್ಲ. 5 ಆಫ್ ಸಾರ್ಡ್ಸ್ ಇರೋದ್ರಿಂದ ಇನ್ ಕೇಸ್ ನೀವು ಮ್ಯಾರಿಡ್ ಆಗಿದ್ದರೆ ಸ್ವಲ್ಪ ನಾನು ಅವ್ರಿವ್ರ ಮಾತನ್ನ, ಮೀಡಿಯೇಟರ್ ಮಾತನ್ನ ಕೇಳೋದು ಬಿಡಿ. ಡೈರೆಕ್ಟಾಗಿ ಕಮ್ಯುನಿಕೇಟ್ ಮಾಡಿ. ರಿಲೇಷನ್ಶಿಪ್ಪಲ್ಲಿ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಡೈರೆಕ್ಟಾಗಿ ಮಾಡ್ಕೊಳ್ಳಿ. ಲಿಸನ್ ಫಸ್ಟ್. ಅವ್ರೇನು ಹೇಳ್ತಾರೆ ಅಂತ ನೀವು ಕೇಳಿಸ್ಕೊಳ್ಳಿ, ನೀವೇನು ಹೇಳ್ತೀರಾ ಅಂತ ಕ್ರಾಸ್ ವಾಚರ್ ಕೇಳಿಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ. 5th ಕಾರ್ಡ್ ನನಗೆ ಪೇಜ್ ಆಫ್ ಸಾರ್ಡ್ಸ್ ಬಂದಿದೆ. ಸಮಥಿಂಗ್ ಐ ಡೋಂಟ್ ನೋ, ಇಲ್ಲಿವರೆಗೂ ಎಲ್ಲನೂ ಸರಿ ಇತ್ತು, ಇತ್ತೀಚೆಗೆ ಯಾಕೋ ಸರಿ ಇಲ್ಲ ಅಂತ ನಿಮ್ಗೇನಾದರೂ ಅನಿಸ್ತಾ ಇದ್ದರೆ, ಯು ಅಟ್ರಾಕ್ಟೆಡ್ ಇವಿಲ್ ಐ ಇನ್ ಯುವರ್ ಕೆರಿಯರ್ ಅಂತ ಹೇಳ್ತೀನಿ. ಯಾರ್ದೋ ಒಂದು ದೃಷ್ಟಿ ಬಿದ್ದಿದೆ, ಏನೋ ಒಂದು ನೆಗೆಟಿವ್ ಸ್ಪಿರಿಟ್ ಅಂತ ಹೇಳ್ತೀನಿ. ಪೇಜ್ ಆಫ್ ಸಾರ್ಡ್ಸ್ ಎಲ್ರಿಗೂ ಅಲ್ಲ, ಕೆಲವ್ರಿಗೆ ಮಾತ್ರ. ಸೊ ನಥಿಂಗ್ ಈಸ್ ವರ್ಕಿಂಗ್ ಔಟ್. ತುಂಬ ಹೇಟರ್ಸ್ ಜಾಸ್ತಿ ಆಗಿದ್ದಾರೆ. ಏನೇ ಮಾಡೋಕ್ಕೆ ಹೋದರೂ ಜನ ನಿಮ್ಮ ಅಡ್ವಾಂಟೇಜ್ನ ತೊಗೊಳ್ತಾರೆ, ದುಡ್ಡು ತೊಗೊಳ್ತಾರೆ, ನಿಮ್ಮ ಟೈಮ್ ತೊಗೊಳ್ತಾರೆ, ಸಜೆಷನ್ ತೊಗೊಳ್ತಾರೆ, ನಿಮ್ಮ ಕೆಲಸ ಮಾಡಿಕೊಡೋದಿಲ್ಲ. ಅಥವಾ ನೀವು ತುಂಬ ವರ್ಷದಿಂದ ನಿಯತ್ತಾಗಿ ಒಬ್ಬರ ಜೊತೆ ಇದ್ದರೂ ಆ ವ್ಯಕ್ತಿ ನಿಮ್ಮನ್ನು ನಂಬ್ತಾ ಇಲ್ಲ. ಇನ್ ಕೇಸ್ ರಿಲೇಷನ್ಶಿಪ್ಪಲ್ಲೂ ಇದು ಅನ್ವಯಿಸುತ್ತೆ. ಸೊ ಸಮಥಿಂಗ್ ಇವಿಲ್ ಐ ಈಸ್ ಎಫೆಕ್ಟೆಡ್ ಟು ಯು ಅಂತ ಹೇಳ್ತೀನಿ. ಕೆಲವರಿಗೆ 6th ಕಾರ್ಡ್ ನನಗೆ ಏಸ್ ಆಫ್ ವಾಂಡ್ಸ್ ಬಂದಿದೆ. ಯು ಸ್ಕೇರ್ ಟು ಸ್ಟೆಪ್ ಔಟ್ ಅಂತ ಹೇಳ್ತೀನಿ. ಒಂದು ಕಂಫರ್ಟ್ ಝೋನಲ್ಲಿದ್ದೀರಾ, ಯು ಡೋಂಟ್ ವಾಂಟ್ ಟು ಔಟ್ ಆಫ್ ದಿ ಬಾಕ್ಸ್ ಅಂತ ಹೇಳ್ಬೋದು. ಐ ಡೋಂಟ್ ನೋ ಏನು ಅಂತ ಗೊತ್ತಿಲ್ಲ. ಸಮ್ಮೊನ್ ಈಸ್ ಟ್ರಿಗರಿಂಗ್ ಯು. ಕೆಲವ್ರಿಗೆ ಸಮ್ಮೊನ್ ಪ್ಲೇಯಿಂಗ್ ವಿತ್ ಯುವರ್ ಫೀಲಿಂಗ್ಸ್ ಅಂತಲೂ ಹೇಳ್ತೀನಿ. ಕೆಲವ್ರಿಗೆ ಸ್ಟಾರ್ಟಿಂಗ್ ಆಲ್ ಓವರ್ ಅಗೇನ್ ಲೈಫ್ನ ಮತ್ತೆ ಸ್ಟಾರ್ಟಿಂಗಿಂದ ಬೇಸಿಕ್ಕಿಂದ ಶುರು ಮಾಡ್ತಾ ಇದ್ದೀರಾ. ಮತ್ತೆ ನರ್ಸರಿಗೆ ಹೋಗ್ತಾ ಇದ್ದೀರಾ, ಸ್ಕೂಲ್ಗೆ ಅಂತ ಅಂದ್ಕೊಳ್ಳಿ. ಮೇ ಬಿ ಬಿಸ್ನೆಸ್ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು. ಐ ಡೋಂಟ್ ಥಿಂಕ್ ಇಟ್ಸ್ ಈಸಿ ಅಂತ ಅನಿಸುತ್ತೆ. ಸೊ ಈ ಥರ ನಿಮ್ಮ ಲೈಫಲ್ಲಿ ಆಗಿದ್ದರೆ, ಲೈಫೇ ಅಪ್ಸೈಡ್ ಡೌನ್ ಆಗಿದ್ದರೆ, ಡೋಂಟ್ ವೇಸ್ಟ್ ಯುವರ್ ಟೈಮ್ ಅಂತ ಹೇಳ್ತೀನಿ. ಯಾವುದಕ್ಕೂ ವೇಸ್ಟ್ ಮಾಡಬೇಡಿ. ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ, ಗ್ರ್ಯಾಟಿಟ್ಯೂಡ್ ತೋರಿಸಿ ಯೂನಿವರ್ಸಿಗೆ. ನಿಮ್ಮ ಹತ್ರ ಏನಿದೆ ಅದಕ್ಕೆ ಕೃತಜ್ಞತೆ ಹೇಳೋಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮನ್ನು ನೀವು ಇಷ್ಟಪಡೋಕ್ಕೆ ಪ್ರೀತಿಸೋಕ್ಕೆ ಸ್ಟಾರ್ಟ್ ಮಾಡಿ. ಎವ್ರಿಥಿಂಗ್ ವಿಲ್ ಟೇಕ್ ಪ್ಲೇಸ್ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿರೋ ರೀಡಿಂಗ್ ಬರ್ತಾಯಿತ್ತು, ಬಟ್ ಐ ಡೋಂಟ್ ನೋ, ಸಮಥಿಂಗ್ ಈಸ್ ಚೇಂಜ್ಡ್ ಇನ್ ಯುವರ್ ವೇ ಆಫ್ ಥಿಂಕಿಂಗ್, ವೇ ಆಫ್ ಲೈಫ್. ನಾನು ಹೇಳ್ತೀನಲ್ವ, ಸಮಥಿಂಗ್ ಇವಿಲ್ ಐ ಅಂತ ಹೇಳ್ತೀನಿ. ಅದು ಅಟ್ರ್ಯಾಕ್ಟ್ ಆಗಿದೆ. ಕೆಲವ್ರಿಗೆ ಯಾವ ಥರ ಅಂತ ಗೊತ್ತಿಲ್ಲ. ಐ ಡೋಂಟ್ ಡೂ ಮಚ್ ಮೋರ್ ಅಬೌಟ್ ದಟ್ ರೀಡಿಂಗ್ ಅಂತ ಹೇಳ್ತೀನಿ.
ನಿಮ್ಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಇವನ್ ಟ್ಯಾರೋ ರೀಡ್ ಮಾಡಲಿ, ಅಸ್ಟ್ರಾಲಜಿಕಲ್ ಚಾರ್ಟ್ ರೀಡ್ ಮಾಡಲಿ, ಏನು ಆ ಚಾರ್ಟಲ್ಲಿ ನೆಗೆಟಿವಿಟಿ ಇರುತ್ತೆ ಅದು ರೀಡಿಂಗ್ ಮಾಡೋರಿಗೂ ಅದು ಎಫೆಕ್ಟ್ ಆಗುತ್ತೆ. ಸೊ ಅದಕ್ಕೆ ತುಂಬ ಡೀಪಾಗಿ ಹೇಳೋಕ್ಕೆ ಹೋಗಲ್ಲ. ಸೊ ಇನ್ ಕೇಸ್ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ರೆ ಖಂಡಿತವಾಗ್ಲೂ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ, ನನ್ನ ನಂಬರ್ನ ಶೇರ್ ಮಾಡ್ತೀನಿ. ತುಂಬ ಹೇಟರ್ಸ್ ಇದ್ದಾರೆ, ಬಿ ಕೇರ್ಫುಲ್ ಅಂತ ಹೇಳ್ತೀನಿ. ಚೀಟಿಂಗ್ ಆಗೋ ಚಾನ್ಸಸ್ ಇದೆ, ಮನೆ ಕಳ್ಳ ಬರ್ಬೋದು, ಸಾಮಾನು ಕಳ್ತನ ಆಗ್ಬೋದು, ಸಮಥಿಂಗ್ ವಿಯರ್ಡ್ ಥಿಂಗ್ಸ್ ಲೈಫಲ್ಲಿ ಕೆಲವೊಂದು ಸರ್ತಿ ನಡೆಯುತ್ತೆ, ಆ ಸಿಚುವೇಶನ್ ಬರುತ್ತೆ. ಸೊ ನಿಮಗೆ ಬಂದಿಲ್ಲ ಇಲ್ಲಿವರೆಗೂ ಅಂದರೆ ಇವಾಗ ಫಸ್ಟ್ ಟೈಮ್ ಬರ್ಬೋದು. ಜುಪಿಟರ್ ಇನ್ ಸೆಕೆಂಡ್ ಹೌಸ್, ಏನು ಬೇಕು ಅದನ್ನಷ್ಟೇ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ, ಓವರ್ ಥಿಂಕ್ ಮಾಡಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತೆ ಮೆಡಿಟೇಷನ್ ಮಾಡಿ, ಬಿ ಬ್ರೇವ್. ಥ್ಯಾಂಕ್ ಯು.